ಸ್ನೇಹಿತರೆ, ರಾಜ್ಯದ ಅನ್ನದಾತರಿಗೆ ಒಂದು ಅತ್ಯಂತ ಪ್ರಮುಖ ಮಾಹಿತಿ. ಈ ಬಾರಿ ಕರ್ನಾಟಕದಲ್ಲಿ ರೈತರ ಕೃಷಿ ಸಾಲ ಮನ್ನಾ ಆಗುತ್ತಾ? ಇದರ ಬಗ್ಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೀಡಿರುವ ಬಿಗ್ ಅಪ್ಡೇಟ್ ಏನು ಗೊತ್ತಾ? ಹಾಗೆ ಒಂದು ವೇಳೆ ಸಾಲ ಮನ್ನಾ ಆದ್ರೆ ಎಷ್ಟು ಮೊತ್ತದವರೆಗೆ ರಿಯಾಯಿತಿ ಸಿಗಬಹುದು? ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಒಂದೆಡೆ ಕೈಕೊಟ್ಟ ಮಳೆ, ಮತ್ತೊಂದೆಡೆ ಒಣಗುತ್ತಿರುವ ಬೆಳೆ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ ರೈತ ದಿಕ್ಕೆಟ್ಟು ಕುಂತಿದ್ದಾನೆ. ಇಂತಹ ಪರಿಸ್ಥಿತಿಯಲ್ಲಿ ರೈತರಿಗೆ ತುರ್ತಾಗಿ ಆಗಬೇಕಿರೋದು ಎರಡೇ ಕೆಲಸ. ಒಂದು, ಬರ ಪರಿಹಾರ ಕೈ ಸೇರಬೇಕು. ಎರಡು, ಕೃಷಿ ಸಾಲ ಮನ್ನಾ ಆಗಬೇಕು. ಇತ್ತೀಚೆಗೆ ಕಲಬುರಗಿಯಲ್ಲಿ ಮಾತನಾಡಿದ ಡಿ.ಕೆ. ಶಿವಕುಮಾರ್ ಅವರು ರೈತರ ಕೃಷಿ ಸಾಲ ಮನ್ನಾ ಮಾಡುವ ಬಗ್ಗೆ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ನಡೆಸುತ್ತಿದೆ ಅಂತ ಭರವಸೆ ಕೊಟ್ಟಿದ್ದಾರೆ. ಹಳೆಯ ಇತಿಹಾಸ ನೋಡಿದ್ರೆ ಹಿಂದಿನ ಸರ್ಕಾರಗಳು 50,000ದಿಂದ 2 ಲಕ್ಷದವರೆಗೆ ಸಾಲ ಮನ್ನಾ ಮಾಡಿದ್ದವು. ಅದರ ಆಧಾರದ ಮೇಲೆ ನೋಡಿದ್ರೆ ಈ ಬಾರಿ ಕನಿಷ್ಠ 50,000ದಿಂದ 1 ಲಕ್ಷದವರೆಗೆ ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ. ಆದರೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ನೋಡಿಕೊಂಡು ಅಂತಿಮ ನಿರ್ಧಾರ ಹೊರಬೀಳಲಿದೆ. ಇನ್ನು ಬರ ಘೋಷಣೆ ಬಗ್ಗೆ ಹೇಳೋದಾದ್ರೆ ಈಗಾಗಲೇ ರಾಜ್ಯದಲ್ಲಿ ಬರ ಸಮೀಕ್ಷೆ ಶುರುವಾಗಿದೆ. ಯಾವುದೇ ಒಂದು ತಾಲೂಕನ್ನು ಬರಪೀಡಿತ ಅಂತ ಘೋಷಿಸೋಕೆ ಸರ್ಕಾರ 4 ಮುಖ್ಯ ರೂಲ್ಸ್ ಫಾಲೋ ಮಾಡುತ್ತಿದೆ. 60%ಕ್ಕಿಂತ ಕಡಿಮೆ ಮಳೆಯಾಗಿರಬೇಕು. ಸತತ 3 ವಾರ ಮಳೆ ಬಿದ್ದಿರಬಾರದು. 75%ಕ್ಕಿಂತ ಕಡಿಮೆ ಬಿತ್ತನೆಯಾಗಿರಬೇಕು. ಜಲಾಶಯಗಳ ನೀರಿನ ಮಟ್ಟ ಮತ್ತು ಉಪಗ್ರಹದ ವರದಿಯನ್ನು ಚೆಕ್ ಮಾಡಲಾಗುತ್ತದೆ. ಸದ್ಯಕ್ಕೆ ರಾಜ್ಯದ 121 ತಾಲೂಕುಗಳು ತೀವ್ರ ಮಳೆ ಕೊರತೆ ಎದುರಿಸುತ್ತಿದೆ. ಜುಲೈ ಕೊನೆ ಅಥವಾ ಆಗಸ್ಟ್ ಮೊದಲ ವಾರದಲ್ಲಿ ಬರಪೀಡಿತ ತಾಲೂಕುಗಳ ಫೈನಲ್ ಲಿಸ್ಟ್ ಸಿಗಲಿದೆ. ಕಳೆದ ಬಾರಿ ಹೆಕ್ಟರ್ಗೆ ಗರಿಷ್ಠ 22,500 ರೂಪಾಯಿಗಳವರೆಗೆ ಪರಿಹಾರ ಸಿಕ್ಕಿತ್ತು. ಈ ಬಾರಿಯೂ ಇಷ್ಟೇ ಸಿಗುತ್ತಾ ಅನ್ನೋದು ಬರ ಘೋಷಣೆಯಾದ ಮೇಲೆ ಗೊತ್ತಾಗಲಿದೆ. ನಿಮ್ಮ ಜಮೀನಿನ ಬೆಳೆಗಳ ಫೋಟೋ ಮತ್ತು ವಿಡಿಯೋ ತೆಗೆದಿಟ್ಟುಕೊಳ್ಳಿ. ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಫ್ರೂಟ್ಸ್ ಐಡಿ ನೋಂದಣಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಸರ್ಕಾರ ಸಾಲ ಮನ್ನಾ ಘೋಷಿಸಿದರೆ ಯಾವುದೇ ಮಧ್ಯವರ್ತಿಗಳು ಅಥವಾ ದಲ್ಲಾಳಿಗಳ ಮಾತು ಕೇಳಿ ಯಾರಿಗೂ ಹಣ ಕೊಡಬೇಡಿ. ನೇರವಾಗಿ ಬ್ಯಾಂಕ್ಗೆ ಭೇಟಿ ನೀಡಿ ಪರಿಶೀಲಿಸಿ. ಇಂತಹ ವಂಚನೆಗಳಿಂದ ದೂರವಿರಿ. ನಿಮ್ಮ ಪ್ರಕಾರ ಈ ಬಾರಿ ಸರ್ಕಾರ ಸಾಲ ಮನ್ನಾ ಮಾಡುತ್ತಾ? ನಿಮಗೆ ಎಷ್ಟು ಬರ ಪರಿಹಾರ ಸಿಗಬೇಕು ಅನಿಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.